ಇವತ್ತಿನ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ರಾಯರ ವೃಂದಾವನ ವೀಕ್ಷಣೆಗೆ ದರ್ಶನಕ್ಕೆ ಎಲ್ರಿಗೂ ಕೂಡ ಅನುಕೂಲವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಮಂತ್ರಾಲಯ ರಾಯರ ಮಠದಲ್ಲಿ ದರ್ಶನಕ್ಕೆ ಯಾವುದೇ ನಿರ್ಬಂಧ ಇಲ್ಲ. ಯಾರು ಬೇಕಾದರೂ ವೃಂದಾವನ ದರ್ಶನವನ್ನು ಮಾಡಬಹುದು. ಎಂದಿನಂತೆ ರಾಯರ ವೃಂದಾವನ ದರ್ಶನಕ್ಕೆ ಅವಕಾಶ ಇದೆ. ಆದರೆ ಮಂತ್ರಾಲಯದಲ್ಲಿ ತೀರ್ಥ ಪ್ರಸಾದ ಮತ್ತು ಮಂತ್ರಾಕ್ಷತೆ ಸಿಗಲ್ಲ. ಇವತ್ತು ನೀವು ಮಂತ್ರಾಲಯಕ್ಕೆ ಹೋದಾಗ ದೇವರ ದರ್ಶನವನ್ನು ಮಾಡಿಕೊಂಡು ನಂತರ ಊಟ ಮಾಡ್ತೀರಾ, ಅದಕ್ಕೆ ವ್ಯವಸ್ಥೆ ಇಲ್ಲ. ಇವತ್ತು ತೀರ್ಥ ಪ್ರಸಾದಗಳು ಇರಲ್ಲ, ನಿಮಗೆ ಮಂತ್ರಾಕ್ಷತೆಯನ್ನು ಗುರುಗಳು ಕೊಡೋದೂ ಇಲ್ಲ. ಅದನ್ನು ಹೊರತುಪಡಿಸಿ ಈ ಅಮಾವಾಸ್ಯೆಗಳಂದು ಹೇಗಿರುತ್ತೋ ಅಮಾವಾಸ್ಯೆಯ ರೀತಿಯಲ್ಲೇ ಇವತ್ತು ಕೂಡ ಮಾಡ್ತಾರೆ. ಆಮೇಲೆ ಗ್ರಹಣದ ಸಂದರ್ಭದಲ್ಲೂ ನೀವು ವೃಂದಾವನ ದರ್ಶನವನ್ನು ಮಾಡಬಹುದು. ಕೇತುಗ್ರಸ್ತ ಚಂದ್ರಗ್ರಹಣ ಹಿನ್ನೆಲೆ ಗುರುರಾಯರ ಸನ್ನಿಧಿ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಅಂತಹ ಎಫೆಕ್ಟ್ ಇಲ್ಲ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ಭಕ್ತರಿಗೆ ಇಲ್ಲಿ ಯಾವುದೇ ರೀತಿಯಾದಂತಹ ನಿರ್ಬಂಧಗಳನ್ನು ಏರಿಲ್ಲ. ಮುಖ್ಯ ದ್ವಾರವನ್ನು ಎಂದಿನಂತೆ ತೆರೆಯಲಾಗಿದೆ. ಹೀಗಾಗಿ ರಾಯರ ವೃಂದಾವನ ದರ್ಶನಕ್ಕೆ ಭಕ್ತರಿಗೆ ಮುಕ್ತವಾದಂಥ ಅವಕಾಶವನ್ನು ನೀಡಲಾಗಿದೆ. ನಾವೀಗ ಮಂತ್ರಾಲಯ ಮಠದಲ್ಲಿನ ವಾಸ್ತವ ಸ್ಥಿತಿ ಏನಿದೆ ಅನ್ನೋದನ್ನು ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಮುಖ್ಯವಾಗಿ ಏನು ಮಂತ್ರಾಲಯ ಮಠಕ್ಕೆ ಬರ್ತಕ್ಕಂಥ ದ್ವಾರ ಇದೆ ಅದು ಎಂದಿನಂತೆ ತೆರೆದಿರೋದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಏನು ಭಕ್ತರು ಕೂಡ ಎಂದಿನಂತೆ ರಾಯರ ದರ್ಶನಕ್ಕೆ ಬರ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಏನು ಗ್ರಹಣ ಹಾಗೂ ಇಂದು ಹೋಳಿ ಹುಣ್ಣಿಮೆ ಇರೋದ್ರಿಂದ ಭಕ್ತರ ಸಂಖ್ಯೆಯಲ್ಲಿ ಸ್ವಲ್ಪ ಇಳಿಕೆಯಾಗಿರೋದು ಕಾಣಿಸ್ತಾ ಇದೆ. ಅದನ್ನು ಬಿಟ್ಟರೆ ಮಂತ್ರಾಲಯ ಮಠದಲ್ಲಿ ಬರ್ತಕ್ಕಂಥ ಭಕ್ತರ ಏನು ಇತ್ತು ಮತ್ತು ಅವರ ಭಕ್ತಿ ಸೇವೆಗಳು ಏನಿತ್ತು ಅದೆಲ್ಲವೂ ಕೂಡ ಎಂದಿನಂತೆ ನಡೆದಿರುವಂಥದ್ದು. ಮಂತ್ರಾಲಯ ಮಠದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಏನು ಪೂಜಾ ಕೈಂಕರ್ಯಗಳು ಇರುತ್ತೆ ಅದರೆಲ್ಲದರ ಬದಲಾಗಿ ಇಂದು ಕೇವಲ ಜಲಾಭಿಷೇಕವನ್ನು ಮಾತ್ರ ಮಾಡುವ ಮೂಲಕ ರಾಯರ ವೃಂದಾವನ ಮತ್ತು ಇಲ್ಲಿನ ಯತಿವರ್ಯರ ವೃಂದಾವನಗಳಿಗೆ ಜಲಾಭಿಷೇಕವನ್ನು ಮಾಡುವ ಮೂಲಕ ಇವತ್ತು ಪೂಜೆಯನ್ನು ಮಾಡಿರುವಂಥದ್ದು. ಅದಕ್ಕೆ ಗಂಧ ಲೇಪನ ಮತ್ತು ತುಳಸಿ ಮಣಿಯನ್ನು ಮಾತ್ರ ಧರಿಸಿರುವಂಥದ್ದು. ದಿನನಿತ್ಯದ ಅಲಂಕಾರ ಸೇವೆಗಳೇನಿರುತ್ತೆ ಆ ಅಲಂಕಾರಗಳು ಇವತ್ತು ಯಾವುದೂ ಇರೋದಿಲ್ಲ. ಕೇವಲ ಜಲಾಭಿಷೇಕವನ್ನು ಮಾಡುವ ಮೂಲಕ ಇವತ್ತಿನ ಪೂಜೆಗಳನ್ನು ಮಾಡಲಾಗಿರುವಂಥದ್ದು. ಬೆಳಿಗ್ಗೆಯಿಂದ ತೀರ್ಥ ಮತ್ತು ಪ್ರಸಾದದ ಒಂದು ಸೇವೆ ಕೂಡ ಅದನ್ನು ಇವತ್ತು ಬಂದ್ ಮಾಡಿರುವಂಥದ್ದು. ಗ್ರಹಣ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೇ ಬಂದ್ ಮಾಡಿರುವಂಥದ್ದು. ರಾತ್ರಿ 7 ಗಂಟೆಯ ನಂತರದಲ್ಲಿ ಮಾತ್ರ, ಅಂದರೆ ಗ್ರಹಣ ಬಿಟ್ಟ ನಂತರದಲ್ಲಿ ತೀರ್ಥ ಮತ್ತು ಪ್ರಸಾದ ಮತ್ತು ಎಂದಿನಂತೆ ನಡೀತಕ್ಕಂಥ ಎಲ್ಲ ಸೇವೆಗಳನ್ನು ಕೂಡ ಮಂತ್ರಾಲಯ ಮಠದಲ್ಲಿ ಮುಕ್ತವಾಗಿ ಭಕ್ತರಿಗೆ ನೀಡುವಂಥದ್ದು. ಅಲ್ಲಿಯವರೆಗೆ ಏನು ಕೇವಲ ದರ್ಶನಕ್ಕೆ ಮಾತ್ರ ಭಕ್ತರಿಗೆ ಅವಕಾಶವನ್ನು ಮಂತ್ರಾಲಯ ಮಠದಲ್ಲಿ ನೀಡಿರುವಂಥದ್ದು. ಆದರೂ ಕೂಡ ಏನು ಇವತ್ತು ಗ್ರಹಣ ಇದ್ರೂ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನಿತ್ಯದ ಭಕ್ತರಲ್ಲದೆ ಇರ್ಬೋದು, ಆದರೆ ದೂರದ ಊರುಗಳಿಂದ ಬರ್ತಕ್ಕಂಥ ಭಕ್ತರು ಬರ್ತಿರುವಂಥದ್ದು ಮತ್ತು ರಾಯರ ದರ್ಶನವನ್ನು ಇಲ್ಲಿನ ಯತಿವರ್ಯರ ವೃಂದಾವನಗಳನ್ನು ಮತ್ತು ಮಂಚಾಲ ದೇವಿ ದರ್ಶನವನ್ನು ಕೂಡ ಮಂತ್ರಾಲಯದಲ್ಲಿ ಪಡಿತಾ ಇದ್ದಾರೆ. ಆದರೆ ತೀರ್ಥ ಮತ್ತು ಪ್ರಸಾದದ ವ್ಯವಸ್ಥೆ ಮಾತ್ರ ಮಂತ್ರಾಲಯ ಮಠದಲ್ಲಿ ಇಲ್ಲದೆ ಇರುವಂಥದ್ದು. ಅದನ್ನು ಹೊರತುಪಡಿಸಿದರೆ ಎಂದಿನಂತೆಯೇ ರಾಯರ ದರ್ಶನಕ್ಕೆ ಮುಕ್ತವಾದಂತಹ ಅವಕಾಶವನ್ನು ಇಲ್ಲಿ ಭಕ್ತರಿಗೆ ನೀಡಿರುವಂಥದ್ದು. ಜೊತೆಗೆ ಭಕ್ತರು ಕೂಡ ತಮ್ಮ ಸೇವೆಗಳು ಏನಿದೆ ಪ್ರದಕ್ಷಿಣೆಯ ಮೂಲಕ ಹಾಕುವಂಥ ವಿವಿಧ ಸೇವೆಗಳನ್ನು ಕೂಡ ಅವರು ಮಾಡ್ತಿರುವಂಥದ್ದು. ಆದರೆ ಉತ್ಸವಾದಿಗಳು ರಾತ್ರಿ 7 ಗಂಟೆಯ ನಂತರವಷ್ಟೇ ಇಲ್ಲಿ ನಡೆಯುವಂಥದ್ದು. ಕ್ಯಾಮ್ರಾಮನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಟ್ಗಲ್, ಪಬ್ಲಿಕ್ ಟಿವಿ, ಮಂತ್ರಾಲಯ.